ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಎಸ್ಸಿ ಸಭೆಗೆ ಅಧಿಕಾರಿಗಳು ಗೈರು, ಮುಖಂಡರ ಆಕ್ರೋಶ, ತಹಶೀಲ್ದಾರ್ ತರಾಟೆಗೆ. ಎಳಂದೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ನಡೆದ ತಾಲೂಕು ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ವರದಿ ನೀಡಲು ಅಧಿಕಾರಿಗಳು ಗೈರು ಹಾಜರಾದ ಕಾರಣ ಸಮುದಾಯದ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಭೆಯನ್ನ ಮುಂದೂಡಿಸಿದ ಘಟನೆ ನಡೆದಿದೆ. ತಹಶೀಲ್ದಾರ್ ಎಸ್ಎಲ್ ನಯನ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆರಂಭವಾಗುತ್ತಿದ್ದಂತೆ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಕೇಶವಮೂರ್ತಿಯವರು ಕಳೆದ ಸಭೆಯ ಅನುಪಾಲನಾ ವರದಿ ಓದಲು ಮುಂದಾದರು. ಆದರೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೆಲವೇ ಮಂದಿ ಇದ್ದು ಹಲವು ಅಧಿಕಾರಿಗಳು ಗೈರು ಹಾಜರಾಗಿದ್ದರು. ಇದರಿಂದ ಕೆರಳಿದ ಸಮುದಾಯದ ಮುಖಂಡರು, ಸಭೆಯನ್ನ ನೀವು ಕಾಟಾಚಾರಕ್ಕೆ ಮಾಡುತ್ತಿದ್ದೀರಾ, ಕನಿಷ್ಠ ಸಭೆಯ ನಾಮಫಲಕವನ್ನು ಅಳವಡಿಸಿಲ್ಲ, ನಿಮಗೆ ಕಾಳಜಿಯೇ ಇಲ್ಲ, ನಿಯಮವನ್ನ ಗಾಳಿಗೆ ತೂರಿ ಸಭೆ ನಡೆಸುತ್ತಿದ್ದೀರಾ ಎಂದು ತಹಶೀಲ್ದಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಸಭೆ ಮುಂದೂಡಿಕೆ. ಮುಖಂಡರ ಆಕ್ರೋಶಕ್ಕೆ ಮಣಿದ ತಹಶೀಲ್ದಾರ್ ನಯನ ಅವರು ಸಭೆಯನ್ನ ಜುಲೈ 8ಕ್ಕೆ ಮುಂದೂಡಿ ಮುಕ್ತಾಯಗೊಳಿಸಿದರು. ಮುಂದಿನ ಸಭೆಗೆ ಎಲ್ಲಾ ಇಲಾಖಾ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಿ ವರದಿ ಸಲ್ಲಿಸಬೇಕೆಂದು ಸೂಚಿಸಿದರು. ಸಭೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರಯ್ಯ, ಡಿವೈಎಸ್ಪಿ ಮೋಹನ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಕುಮಾರ್, ಸಮಿತಿ ಸದಸ್ಯ ನಾಗರಾಜು, ತಾಲೂಕು ಮಟ್ಟದ ಕೆಲವು ಅಧಿಕಾರಿಗಳು ಹಾಗೂ ಎಸ್ಸಿ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ಗುಳಿಪುರ, ಮಣಿಕಂಠ ನಾಯಕ್. ಸಾಮಾಜಿಕ ನ್ಯಾಯಗಳ ಬಗ್ಗೆ ಮಾತಾಡಕ್ಕ ಸಣ್ಣ ಪುಟ್ಟದಿದ್ರೆ ಅದನ್ನ ಪಂಚಾಯತಿನಲ್ಲೋ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಚರ್ಚೆ ಮಾಡಿ ನೀವು ಮಾಡ್ಬೇಕಾಗಿತ್ತು. ಇವತ್ತು ಸಮಾಜದ ದೌರ್ಜನ್ಯ ಆಗಿರೋಂಥದ್ದು ನಾವು ಗಂಭೀರವಾಗಿರುವಂತ ಚರ್ಚೆಗಳು ಮಾಡಕ್ ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಡ್ಮಿಟ್ ತಗೊಂಡಿದ್ರೆ ದಯಮಾಡಿ ನೀವು ಒಂದಿಷ್ಟ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿಗೆ ಬಂದ್ರೆ ಅಡ್ರೆಸ್ ಇದೆ ನಿಮ್ಮ ಹತ್ರ ಇಲ್ಲ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ನಾವು ಅಧಿಕಾರಿಗಳು 24 ಫೆಬ್ರವರಿ ಅಂದ್ರೆ ನಾವು ಅರ್ಜಿ ಕೊಟ್ಟದ್ದು ಇದೇ ಜಾಗದಲ್ಲಿ ನಾವು ಅರ್ಜಿ ಕೊಟ್ಟದ್ದು ಇದೇ ಜಾಗದಲ್ಲಿ ಮತ್ತೆ ಸಭೆ ಸೇರಿ ಅರ್ಜಿ ತಗೊಂಡು ಬಂದು ವರದಿ ಕೊಡ್ತಾ ಇದ್ದಾರೆ. ಯಾವಾಗ ಕೊಡ್ತಾ ಇದ್ದಾರೆ? 1.5 ವರ್ಷ ಆದ್ಮೇಲೆ ಕೊಡ್ತಾ ಇದ್ದೀವಿ. ನಾವು 1.5 ವರ್ಷದಾಗ ಏನ್ ಮಾಡ್ಬೇಕು? ನಾವು ಒತ್ತುವರಿ ಜಮೀನೆಲ್ಲ
ಸಚಿವರ ಹೇಳಿಕೆ ಪ್ರಕಾರ ಅದನ್ನೆಲ್ಲ ಒತ್ತುವರಿ ತೆರವುಗೊಳಿಸಿದ್ದೀವಿ. ಪಂಚಾಯಿತಿಗೆ ಅದನ್ನ ನಾವು ಕವರ್ ಮಾಡಿದ್ದೀವಿ. ಪಂಚಾಯಿತಿಯವರು ರಸ್ತೆ ಮಾಡ್ತಾ ಇದ್ದಾರೆ. ನಾನು ಕೂಡ ಪಂಚಾಯಿತಿ ಒಳಗಡೆ ಒಬ್ಬ ಸದಸ್ಯ, ಅದು ನಮ್ಮ ಗಣನೆಗೆ ಬಂದಿಲ್ಲ. ಎಲ್ಲಿ ತೆರವು ಮಾಡಿಸಿರೋದಲ್ಲಿ, ಅಲ್ಲಿ ರಸ್ತೆ ಮಾಡಿಸಿರೋದಲ್ಲಿ ಅದು ಬೇಕು. ಇದು ನನ್ನ ದೊಡ್ಡ ವಿಚಾರ. ಒಂದೇ ಸರಿ ಅಪಾಯದ ಅಂಶ ಬಂದ್ಮೇಲೆ ಗೇಟ್ ಕಾಲ್ ಓಪನ್ ಮಾಡಿದಾಗ ಆಗ್ತಾ ಇದೆ. ಇವಾಗ ನೀವು ಮೀಟಿಂಗ್ ಕಾಲ್ ಮಾಡೋದು ಪ್ರತಿ 3 ತಿಂಗಳು ಒಂದ್ಸರಿ ಮೀಟಿಂಗ್ ಕಾಲ್ ಮಾಡಿದ್ರೆ ಸಮಸ್ಯೆಗಳು ಬಗೆಹರಿತಾ ಇತ್ತು. ಬಟ್ ಇದನ್ನೇ ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಸಮುದಾಯದ ಮುಖಂಡರು, ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅಧ್ಯಕ್ಷರು, ಪದಾಧಿಕಾರಿಗಳು, ಸದಸ್ಯರು, ಶ್ರೀ ಮಹರ್ಷಿ ವಾಲ್ಮೀಕಿ ಮಹಾಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಮುಖಂಡರು, ಯಜಮಾನರು, ವಿವಿಧ ಗ್ರಾಮಗಳಿಂದ ಆಗಮಿಸಿದಂಥ ಯುವ ಮುಖಂಡರು, ಮಾಧ್ಯಮದ ಸುದ್ದಿಮಾಧ್ಯಮದ ಸ್ನೇಹಿತರು, ಯಳಂದೂರು ತಾಲೂಕಿನ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಮಾಧ್ಯಮದವರು ನಾವೆಲ್ಲರೂ ಕೂಡ ಒಬ್ಬರು ಸ್ವಾಗತವನ್ನು ಬಯಸ್ತಾ ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.